ನಿಮ್ಮ ಮುಖದಲ್ಲಿ ಚೈತನ್ಯ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮ ಮುಖದಲ್ಲಿ ಭವಿಷ್ಯದ ಬಗ್ಗೆ ಬರೆದಿರ್ತಕ್ಕಂಥ ಆಶೋತ್ತರಗಳನ್ನ, ಆಕಾಂಕ್ಷೆಗಳನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ನಾವು ಮೇಲೆ ಬರಬೇಕು. ಬರೀ ಅವ್ರ ಕುಟುಂಬ ಮಾತ್ರ ಅಲ್ಲ, ನಮ್ಮನೆ ಮಕ್ಕಳಿಗೆ ನೌಕರಿ ಬೇಕು. ಬರೀ ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ಮನೆ ಮಕ್ಕಳು ಕೂಡ ಕೈಗಾರಿಕೆ ಆರಂಭ ಮಾಡಬೇಕು. ಅವ್ರು ಮಾತ್ರ ಅಲ್ಲ, ಅಷ್ಟು ಮಾತ್ರ ಅಲ್ಲ, ನಮ್ಮ ಸಮಾಜದಲ್ಲಿ ಹೋಗಿರ್ತಕ್ಕಂಥ ಜನ ಅವರು MLA ಆಗ್ಬೇಕು. ಬರೀ ಅವ್ರ ಮನೆಯವ್ರು ಮಾತ್ರ ಅಲ್ಲ ಅಂತ ಆ ಆಕಾಂಕ್ಷೆ ಇವತ್ತು ಜನ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಫಾರ್ ಸಮ್ ಟೈಮ್, ಯು ಕ್ಯಾನ್ ಫೂಲ್ ಆಲ್ ಪೀಪಲ್ ಫಾರ್ ಸಮ್ ಟೈಮ್. ಇಂಗ್ಲಿಷ್ ಅಲ್ಲಿ ಒಂದು ವಾಕ್ಯ ಇದೆ, ನೀವು ಕೆಲವರನ್ನ ಕೆಲವು ಸಮಯದ ಕಾಲ ಮೂರ್ಖರನ್ನಾಗಿ ಮಾಡಬಹುದು, ನೀವು ಎಲ್ಲರನ್ನು ಕೆಲವು ಕಾಲ ಮೂರ್ಖರನ್ನಾಗಿ ಮಾಡಬಹುದು, ಆದ್ರೆ ಎಲ್ಲರನ್ನು ಎಲ್ಲಾ ಕಾಲದಲ್ಲೂ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 40 ವರ್ಷದಿಂದ ಮೂರ್ಖರಾಗಿದ್ವಿ, ನೀವು 371 ಅಂತ ಹೇಳ್ತಿದ್ರೆ ನಾವು ಹೌದು ಅನ್ಕೊಂಡು ಬರ್ತಿದ್ದೋ. ನೀವು ತೋರ್ಸಿದ್ದೇನೆ ಅಭಿವೃದ್ಧಿ ಅನ್ಕೋತಾ ಇದ್ದೋ, ನೀವು ಮಾಡ್ತೋರ್ಸಿದ್ದೇನೆ ಬಸ್ ಸ್ಟ್ಯಾಂಡ್ ಅನ್ಕೋತಾ ಇದ್ದೋ, ನೀವು ತೋರ್ಸಿದ್ದೇನೆ ಬಸ್ಸು ಅನ್ಕೋತಾ ಇದ್ದೋ, ನೀವು ತೋರ್ಸಿದ ಹಳಿನೇ ರೈಲು ಅಂತ ಅನ್ಕೊಳ್ತಾ ಇದ್ದೋ. ಆದ್ರೆ ಈಗ ನರೇಂದ್ರ ಮೋದಿ ಬಂದ್ಮೇಲೆ ರೈಲ್ವೆ ಹಳಿ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಒಳ್ಳೆ ಬಸ್ ಅಂದ್ರೆ ಏನಂತ ಗೊತ್ತಾಗಿದೆ, ದೇಶದ ಆರೋಗ್ಯ ಅಂದ್ರೆ ಏನು ಅಂತ ಗೊತ್ತಾಗಿದೆ, ದೇಶದ ಗೌರವ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇನ್ನು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಇಡೀ ರಾಜ್ಯದಲ್ಲಿ 2 ಚುನಾವಣೆ ಚರ್ಚೆ ಆಗ್ತಾ ಇರೋದು, ಒಂದು ಮಂಡ್ಯ, ಇನ್ನೊಂದು ಗುಲ್ಬರ್ಗ. ಚರ್ಚೆ ಆಗ್ತಾ ಇಲ್ಲ, ಒಂದು ಮಂಡ್ಯ, ಇನ್ನೊಂದು ಗುಲ್ಬರ್ಗ. ಜನ ಕೂಡ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ಸಭೆ ನೋಡಿದಾಗ ಗೊತ್ತಾಗ್ತಾ ಇದೆ. ಸ್ವಾಮಿ 40 ವರ್ಷದಿಂದ ಅಭಿವೃದ್ಧಿ ಮಾಡಿದ್ರಿ ಅಂತ ಹೇಳಿದ್ದಾರೆ. ನಾನು 2009 ಇಸ್ವಿಲ್ ಜೀವನಕ್ಕೆ ಬಂದಿದ್ದೆ, 2009 ಇಸ್ವಿಲ್ ಚಿತ್ರಪಟಕ್ಕೆ ಬಂದಿದ್ದೆ. ಡಬಲ್ ರೋಡ್ ಇದೆಯಾ ಇಲ್ಲ? ಡಬಲ್ ರೋಡ್ ಇದೆಯಾ ಇಲ್ವಾ? ಸಾಮಾನ್ಯ ಪರಮೇಶ್ವರ್ ಅವರೇ, ನಿಮ್ ಕೊರಟಗೆರೆಲ್ಲೂ ಡಬಲ್ ರೋಡ್ ಮಾಡಿದಿದೆ ಯಡಿಯೂರಪ್ಪನವರೇ, ದೇವರಿಗೆಲ್ಲೂ ಡಬಲ್ ರೋಡ್ ಮಾಡಿದಿದೆ ಯಡಿಯೂರಪ್ಪನವರೇ, ಗುರುಮಿಟ್ಕಲ್ಲಲ್ಲೂ ಡಬಲ್ ರೋಡ್ ಆಗ್ತಾ ಇರೋದಿದೆ ಯಡಿಯೂರಪ್ಪನವರೇ. ಎಲ್ಲ ಜಾಗಗಳಲ್ಲಿ ಡಬಲ್ ರೋಡ್ ಅನ್ನೋದನ್ನ ನಮಗ್ ತೋರಿಸ್ಕೊಟ್ಟಿದ್ದೆ ಯಡಿಯೂರಪ್ಪನವರು. ನೀವೇನ್ ಸ್ವಾಮಿ ಮಾಡಿದ್ರಿ 40 ವರ್ಷದಲ್ಲಿ? ಏನು ಮಾಡಲಿಲ್ಲ, ಏನ್ ಮರ್ಕೊಂಡಿಲ್ಲ ಸ್ವಾಮಿ. ಅವ್ರ ಮಕ್ಕಳ ಭವಿಷ್ಯ ಬರೀತಾ ಇದ್ರು, ಮರ್ಕೊಂಡಿರ್ಲಿಲ್ಲ, ಅವ್ರ ಮಕ್ಕಳ ಭವಿಷ್ಯ ಬರೀತಾ ಇದ್ರ. ನಮ್ಗೆ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಒಂದ್ ಸ್ವಲ್ಪ ಇಟ್ಟಿಗೆ ನುಂಗೋರ್ನ ನೋಡಿದ್ದ, ಒಂದ್ ಸ್ವಲ್ಪ ಜಲ್ಲಿ ನುಂಗೋರ್ನ ನೋಡಿದ್ದ, ಒಂದ್ ಸ್ವಲ್ಪ ಸೀಟ್ ನುಂಗೋರ್ನ ನೋಡಿದ್ದ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು 40-40 ವರ್ಷ ಬಸ್ ಸ್ಟ್ಯಾಂಡ್ ನುಂಗೋರ್ನ ಇಲ್ಲೇ ನೋಡಿದ್ದ. ಬೇಕಾ ಇಂಥ ಮನುಷ್ಯರು? ಎಷ್ಟು ದೊಡ್ಡವರಾಗಿದ್ರು ಬೇಕಾ? ಅಪ್ಪ ಹಾಕಿದ ಆಲದ ಮರ ಅಂತ ಅದೇ ಮರಕ್ಕೆ ನೇಣು ಹಾಕೋತೀರಾ? ನೇಣು ಹಾಕೋತೀರಾ? ಅದ್ರ ಹಿಂದ್ಗಡೆ ಸ್ವಲ್ಪ ನೇಣು ಹಾಕೊಳ್ಳೋಕೆ ಕಾಣುತ್ತೆ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೋತೀರಾ? ನೇಣು ಹಾಕೋತೀರಾ? ಬದಲಾವಣೆ ಬೇಕಾ? ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗ್ಬೇಕಾ? ನಮ್ಮ ಯುವಕರಿಗೆ ಉದ್ಯೋಗ ಬೇಕಾ? ನಮ್ಮೂರಿನಲ್ಲಿ ಕೈಗಾರಿಕೆಗಳು ಬರಬೇಕಾ? ಅಥವಾ 35 ವರ್ಷದಿಂದ ಬೀದರಿಂದ ಗುಲ್ಬರ್ಗಕ್ಕೆ ಬಾಯಲ್ಲೇ ರೈಲು ಓಡ್ತಿದ್ರಲ್ಲ, ಅದೇ ತರದ ರಾಜಕಾರಣ ಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಮ್ಮನ್ನು ಕಾರ್ಯಕ್ರಮ ಕರೀಲಿಲ್ಲ ಅಂತ ಹೇಳ್ತೀರಿ ನೀವು. ಬೀದರ್ ಗುಲ್ಬರ್ಗ 35-36 ವರ್ಷ ಆದ್ಮೇಲೆ ಅದಕ್ಕೆ ದುಡ್ಡು ಕೊಟ್ಟು ಮುಕ್ತಾಯ ಮಾಡಕ್ಕೆ ಯಾರು ಬರ್ಬೇಕಾಯ್ತು? ಯಾರು ಬರ್ಬೇಕಾಯ್ತು? ಇನ್ನೊಬ್ರು ದೋಸ್ತಿ ಇದ್ದಾರೆ ದೇವೇಗೌಡರು, ದೋಸ್ತಿ ಇದ್ದಾರೆ ದೇವೇಗೌಡರು. ಅವ್ರಿಗೆ ನಮ್ಗೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಲ್ಲ. ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮಧ್ಯದಲ್ಲಿ ಬ್ರಹ್ಮಪುತ್ರ ನದಿಗೆ ಒಂದು ಬ್ರಿಡ್ಜ್ ಬೋಗಿಬೀಲ್ ಬ್ರಿಡ್ಜ್ ಅಂತ ಕರೆದಿದ್ರು. 96ನೇ ಇಸ್ವಿಲ್ ಕಲ್ಲು ಹಾಕಿದ್ರು. ಅದಕ್ಕೆ ಅನೇಕರು ಭವಿಷ್ಯ ಕಲ್ಲು ಹಾಕಿದ್ದಾರೆ, ಹಾಗೆ ಬೋಗಿಬೀಲ್ ಬ್ರಿಡ್ಜ್ಗೂ ಕಲ್ಲು ಹಾಕಿದ್ರು. 30 ವರ್ಷಗಳ ನಂತರ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಈ ಖರ್ಗೆ ತರದವರು, ಈ ದೇವೇಗೌಡರ ತರದವರು ಎಲ್ಲೆಲ್ಲಿ ಕಲ್ಲಾಕಿ ಮರೆತು ಬಿಟ್ಟಿದ್ದಾರೆ, ಅದನ್ನೆಲ್ಲ ಹುಡುಕಿ ತೆಗೆದು ಅದರಲ್ಲಿ ಯಾವುದರಿಂದ ಜನಕ್ಕೆ ಅನುಕೂಲ ಆಗುತ್ತೋ ಅದನ್ನೆಲ್ಲ ಮುಕ್ತಾಯ ಮಾಡಬೇಕು ಅಂತ ಹೊರಟರು ಅಂತ. ಅದನ್ನೆಲ್ಲ ಮುಕ್ತಾಯ ಮಾಡಬೇಕು ಅಂತ ಹೊರಟರು. ನಮ್ ಕಣ್ಣೆದುರಿಗೆ ಗುಲ್ಬರ್ಗ ಬೀದರ್ ರೈಲ್ವೆ ಲೈನ್ ಉದ್ಘಾಟನೆ ಆಯ್ತೋ ಇಲ್ವೋ? ಆಯ್ತು. ಅದೇ ತರ ಅಸ್ಸಾಂನಲ್ಲಿ ಬೋಗಿಬೀಲ್ ಬ್ರಿಡ್ಜ್ 30 ವರ್ಷದ ನಂತರ ಉದ್ಘಾಟನೆ ಆಯ್ತು. ಅದು ಉದ್ಘಾಟನೆ ಆಗ್ಬೇಕಾದ್ರೆ ಯಾರು ಬರ್ಬೇಕಾಯ್ತು? ಡೌಟ್ ಇದೆಯಾ? ಯಾರು ಬರ್ಬೇಕಾಯ್ತು? ಏನೂ ಆಗಲ್ಲ. ನಾನು ನಿಮ್ಮ ಹತ್ರ ಕೇಳಕ್ಕೆ ಅಂತ ಬಂದಿರೋದು, ಹೇಳಕ್ಕೆಲ್ಲ. ಯಾರು ಬರ್ಬೇಕಾಯ್ತು ಅದನ್ನು ಮುಕ್ತಾಯ ಮಾಡಕ್ಕೆ? ಅದು ಪಕ್ಕದ ಕೇರಳದಲ್ಲಿ ಕೊಲ್ಲಂ ಅಂತ ಒಂದು ಊರಿದೆ, ಅಲ್ಲೊಂದು ಬೈಪಾಸ್. ಬಹಳ ದೊಡ್ಡ ಊರು ಅಲ್ಲ, ಗುಲ್ಬರ್ಗದ ದೊಡ್ಡ ಊರು ಅಲ್ಲ, ಒಂದು ಸಣ್ಣ ಬೈಪಾಸ್. 37 ವರ್ಷದಿಂದ ಜಲ್ಲಿ ಹೊಡಿತಾನೇ ಇದ್ರು ಅಂತ.
ಡೆಲ್ಲಿ ಹೊಡಿತಾನೆ ಇದ್ರು 100 ವರ್ಷ, ಪೇಪರ್ ಅಳತೆ ಮಾಡ್ತಾನೆ ಇದ್ರು, ಬಿಲ್ಗಳು ಮಾಡ್ತಾನೆ ಇದ್ರು, ನುಂಗ್ತಾನೆ ಇದ್ರು. ಇವತ್ತು 30-32 ವರ್ಷಗಳ ನಂತರ ಕೊಲ್ಲಂನ ಬೈಪಾಸ್ ಇವತ್ತು ಉದ್ಘಾಟನೆ ಆಗಿದೆ ಕೇರಳದಲ್ಲಿ. ಅದನ್ನು ಉದ್ಘಾಟನೆ ಮಾಡಕ್ಕೆ ಯಾರು ಬರ್ಬೇಕಾಯ್ತು? ಕಂಪ್ಲೀಟ್ ಮಾಡಕ್ಕೆ ಯಾರು ಬರ್ಬೇಕಾಯ್ತು? ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಓಡಾಡ್ತಾ ಇದ್ರೆ ನಾನೆಲ್ಲರಿಗೂ ನಾನಂದ ದೃಷ್ಟಿ ಹೇಳ್ತೀನಿ, ಇಡೀ ದೇಶದ ಜನ ನರೇಂದ್ರ ಮೋದಿನ ಗೆಲ್ಲಿಸಬೇಕು ಅಂತ ಓಡಾಡ್ತಾ ಇದ್ದಾರೆ. ಇಡೀ ದೇಶದ ಜನ ನರೇಂದ್ರ ಮೋದಿನ ಗೆಲ್ಲಿಸಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿನ್ನೆ ಬಳ್ಳಾರಿಗೆ ಹೋಗಿದ್ದೆ ನಾನು. ಬಳ್ಳಾರಿಯಲ್ಲಿ ಒಂದು 40 ಜನ ಡಾಕ್ಟರ್ಗಳು, ಯಾರು ಬಿಜೆಪಿಯವರಲ್ಲ. ಬಳ್ಳಾರಿಯಲ್ಲಿ ಒಂದು 40 ಜನ ಡಾಕ್ಟರ್ಗಳು, ಯಾರು ಬಿಜೆಪಿಯವರಲ್ಲ. ದಿನ ಸಾಯಂಕಾಲ 6 ಗಂಟೆಯಿಂದ 7:30ವರೆಗೆ ಕ್ಲಿನಿಕ್ ಬಂದ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಬಿಜೆಪಿ ಓಟ್ ಕೊಡಿ, ವೈದ್ಯವ್ರಿಗೆ ಓಟ್ ಕೊಡಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿ ಅಂತ ಮನೆಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು ಕೂಡ ಬಿಜೆಪಿಯವರಲ್ಲ, ಬಿಜೆಪಿಯ ಸಾಮಾನ್ಯ ಸದಸ್ಯರಲ್ಲ, ಬಿಜೆಪಿಯ ಪದಾಧಿಕಾರಿಗಳಲ್ಲ. ನಾಳೆ ಚುನಾವಣೆ ಆದ್ಮೇಲೆ ಬಿಜೆಪಿ ಹತ್ರ ಬಂದು ಏನೋ ಲಾಭ ತಗೊಳ್ಳೋಂತವರಲ್ಲ. ಅಲ್ಲಿಂದ ಹಗರಿ ಬೊಮ್ಮನಹಳ್ಳಿಗೆ ಬಂದೆ, ಅಲ್ಲಿ 14 ಜನ ಡಾಕ್ಟರ್ಗಳು ಸಿಕ್ಕಿದ್ರು. ಆ 14 ಜನ ಹೇಳಿದ್ರು, ದಿನ 4:30ಯಿಂದ 6:30ವರೆಗೆ ನಾವು ಮನೆಗೆ ಹೋಗ್ತಾ ಇದೀವಿ ಸರ್, ಎಲ್ರಿಗೂ ಹೇಳ್ತಾ ಇದೀವಿ, ನಾವು ನರೇಂದ್ರ ಮೋದಿ ಓಟ್ ಹಾಕಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ಸ್ವಾಮಿ ನೀವಂತೂ ಬಿಜೆಪಿಯವರಲ್ಲ, ಇಲ್ಲೂ ತುಂಬಾ ಜನ ಬಿಜೆಪಿಯವರಲ್ಲ, ನನ್ ಗ್ಯಾರಂಟಿ ಇದೆ ಒಂದು 1/2 ಲಕ್ಷ ಜನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಲ್ಲಿ ಅಂತ. ಯಾಕೆ ಇವತ್ತು ಮೋದಿ ಬೇಕು ಅಂತ ನೀವು ಕೂಡ ಸಭೆಗೆ ಬಂದಿದ್ದೀರಿ ಅಂತ. ಮೋದಿ ಬೇಕು ಅಂತ ಬಂದಿದೆ. ನನಗೆ 100% ಗ್ಯಾರಂಟಿ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಯಲ್ಲೂ ಕೂಡ 1-2 ಓಟು ಉಮೇಶ್ ಜಾಧವ್ ಬೀಳುತ್ತಾರೆ. 15ನೇ ತಾರೀಕು ದೇವೇಗೌಡರ ಮನೆಯಲ್ಲೂ ಒಂದು 4 ಓಟ್ ಮೋದಿ ಬಿದ್ದಿದೆ. ಅವ್ರ ಮನೆಯಲ್ಲೂ ಮೇಲ್ ಬರಬೇಕು ಅಂತ ಆಸೆ ಇರುತ್ತೆ. ಅದು ಕೂಡ ಅಲ್ಲೇ ಬಿದ್ದಿರ್ಬೇಕು ಅಂತ ಏನು ಆಸೆ ಇರಲ್ಲ, ಮೇಲ್ ಬರಬೇಕು ಅಂತ ಆಸೆ ಇರುತ್ತೆ. ಅದು ಕೂಡ ಇದೆ. 20 ಮಾರ್ಕ್ಗೆ ಖರ್ಗೆ ಅವ್ರ ಮನೆಯಲ್ಲೂ ಕೂಡ ಬಿಜೆಪಿಗೆ ಒಂದು 4 ಓಟ್ ಬೀಳುತ್ತೆ. ನಾನು ಆ ಡಾಕ್ಟರ್ಗಳು ಕೇಳಿದೆ, ಸ್ವಾಮಿ ನೀವು ಬಿಜೆಪಿಯವರಲ್ಲ, ನೀವು ಬಿಜೆಪಿ ಸಾಮಾನ್ಯ ಸದಸ್ಯರಲ್ಲ, ನೀವು ಬಿಜೆಪಿ ಆಫೀಸ್ ಬೇರರ್ಗಳು ಕೂಡ ಅಲ್ಲ, ನೀವು ಯಾಕೆ ಮನೆಗೆ ಹೋಗ್ತಾ ಇದ್ದೀರಿ? ಕೇಳಿ ಡಾಕ್ಟರ್ಗಳು, ನೀವು ದೊಡ್ಡ ಮನುಷ್ಯರು, ನೀವು ವೈಟ್ ಕಾಲರ್ ಕೆಲಸ ನಿಮ್ದು, ನೀವ್ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ನಿಮ್ಮೆಲ್ಲರಿಗೂ ಆನಂದ ಆಗುತ್ತೆ, ನಿಮ್ಮೆಲ್ಲರಿಗೂ ಅಭಿಮಾನ ಆಗುತ್ತೆ. ಅವ್ರು ಹೇಳಿದ್ರು, ಸ್ವಾಮಿ ನಮಗೋಸ್ಕರ ಒಬ್ಬ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ ದಿನಕ್ಕೆ 18 ಗಂಟೆ, ನಮಗೋಸ್ಕರ ಒಬ್ಬ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ ದಿನಕ್ಕೆ 15 ಗಂಟೆ. ಅವನಿಗೆ ನಾವು ಪ್ರಚಾರ ಮಾಡೋದಕ್ಕೆ ಒಂದು 2 ಗಂಟೆ ಕೊಟ್ಟರೆ ಏನ್ ಸ್ವಾಮಿ ಹೋಗುತ್ತೆ? ನಾವು ಕೃತಜ್ಞತೆಯಿಂದ ಆತನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಮಾಡ್ತಾ ಇದ್ದಾರೋ ಇಲ್ವಾ ನರೇಂದ್ರ ಮೋದಿ ನಮಗೋಸ್ಕರ ಕೆಲಸ? ಮಾಡ್ತಾ ಇದ್ದಾರೋ ಇಲ್ವಾ? ಕಳೆದ 5 ವರ್ಷಗಳಲ್ಲಿ ಯಾವತ್ತಾದ್ರೂ ವಿಶ್ರಾಂತಿ ತಗೊಂಡಿದ್ದಾರ? ಯಾವತ್ತಾದ್ರೂ ಆ ಮನುಷ್ಯನಿಗೆ ಜ್ವರ ಬಂದಿದ್ಯಾ? ಯಾವತ್ತಾದ್ರೂ ಆ ಮನುಷ್ಯನಿಗೆ ಗಂಟಲು ನೋವು ಬಂದಿದ್ಯಾ ನಂತರ? ಇಲ್ಲ. ಯಾವತ್ತಾದ್ರೂ ಆ ಮನುಷ್ಯ ತಲೆನೋವು ಅಂತ ಮಾಡ್ಕೊಂಡಿದ್ಯಾ? ಇಲ್ಲ. ಯಾವತ್ತಾದ್ರೂ ಆ ಮನುಷ್ಯ ರಾಹುಲ್ ಗಾಂಧಿ ತರ ಥಾಯ್ಲೆಂಡ್ಗೆ 40 ದಿನ ಹೋಗ್ತೀನಿ, ಇಟಾಲಿಗೆ 20 ದಿನ ಹೋಗ್ತೀನಿ, ಪ್ಯಾರಿಸ್ಗೆ 50 ದಿನ ಹೋಗ್ತೀನಿ ಅಂತ ಒಂದ್ಸರಿ ಆದ್ರೂ ಎಲ್ಲಾದ್ರೂ ತಿರುಗಾಡಕ್ಕೆ ನೋಡಿದಾರ? ಇಲ್ಲ. ಬೆಳಿಗ್ಗೆ ಎದ್ರೆ ರಾತ್ರಿವರೆಗೆ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಒಂದಿನಾದ್ರೂ ರಜೆ ತಗೊಂಡಿದ್ದಾರ? ಒಂದಿನಾದ್ರೂ ರಜೆ ತಗೊಂಡಿದ್ದಾರ? ಇಲ್ಲ. ದೇವೇಗೌಡರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಯಾರಿಗೆ? ಕುಮಾರಸ್ವಾಮಿ ಅಲ್ಲ ಸ್ವಾಮಿ, ಆಗೋಯ್ತು, ಕಾಲ ಬದಲಾಗೋಯ್ತು. ದೇವೇಗೌಡರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ನಿಖಿಲ್ ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ ದೇವೇಗೌಡರು. ಪಕ್ಕದಲ್ಲಿ KCR ಇದ್ದಾರೆ ತೆಲಂಗಾಣದಲ್ಲಿ, ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಚಂದ್ರಶೇಖರ್ ರಾವ್ ಅಂದ್ರೆ ಅವ್ರಿಗೊಬ್ಬ ಮಗ ಇದ್ದಾರೆ KP ರಾಮರಾವ್ ಅಂತ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಯಾಕೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರಿಗೊಬ್ಬ ಮಗ ಇದ್ದಾನೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಇಲ್ಲೊಂದು ನಾಟಕ ಮಾಡ್ತಾರೆ ರಾಯಚೂರಲ್ಲಿ. ಮಾಡೋದೇನು ಅಂತ ಕೇಳಿದ್ರೆ ನಾನಾ ಲೋಕೇಶ ಅಂತ ಒಬ್ಬ ಇದ್ದಾನೆ ಮಗ ಅವ್ರಿಗೆ, ಆ ನಾನಾ ಲೋಕೇಶನ್ಗೋಸ್ಕರ ಕೆಲಸ ಮಾಡ್ತಾರೆ. ಶರದ್ ಪವಾರ್ ಯಾರಿಗೆ ಕೆಲಸ ಮಾಡ್ತಾರೆ? ಮಗಳಿಗೆ ಕೆಲಸ ಮಾಡ್ತಾರೆ. ಸೋದರಳಿಯನ್ನು ಕೆಲಸ ಮಾಡ್ತಾರೆ. ಮುಲಾಯಂ ಯಾದವ್ ಯಾರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ? ಹೇಗಾದ್ರೂ ಮಾಡಿ ಅಖಿಲೇಶ್ ಯಾದವ್ನ ಒಂದಿನಕ್ಕಾದ್ರೂ ಪ್ರಧಾನಮಂತ್ರಿ ಮಾಡ್ಬಿಡ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇವ್ರದೆಲ್ಲ ಆಸೆ ಹೇಗಂದ್ರೆ ದೇಶ ಚೆನ್ನಾಗಾಗ್ಬೇಕು ಅಂತಲ್ಲ, ಒಂದಿನ ಆದ್ರೂ ಪ್ರಧಾನಮಂತ್ರಿ ಆಗ್ಬಿಟ್ರೆ ಆಮೇಲೆ ಮಾಜಿ ಪ್ರಧಾನಮಂತ್ರಿ ಅಂತ ಬರ್ಕೊಳ್ಬಹುದು ಅಂತ. ಬೇಕಾಗಿದ್ದವರು ಮಾಯಾವತಿ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ತನ್ನ ಸೋದರಳಿಗೋಸ್ಕರ ಕೆಲಸ ಮಾಡ್ತಾರೆ. ಫರೂಕ್ ಅಬ್ದುಲ್ಲಾ ಯಾರಿಗೆ ಕೆಲಸ ಮಾಡ್ತಾರೆ? ಮಗ ಒಮರ್ ಅಬ್ದುಲ್ಲಾ ಕೆಲಸ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಯಾರಿಗೆ ಕೆಲಸ ಮಾಡ್ತಾರೆ? ಅವರ ಅಭಿಷೇಕ್ ಬ್ಯಾನರ್ಜಿ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಯಾರಿಗೆ ಕೆಲಸ ಮಾಡ್ತಾರೆ? ನರೇಂದ್ರ ಮೋದಿ ತನ್ನ ಮಕ್ಳಿಗೆ ಕೆಲಸ ಮಾಡ್ತಾರ? ತನ್ನ ಅಣ್ಣನ ಮಕ್ಳಿಗೆ ಕೆಲಸ ಮಾಡ್ತಾರ? ತನ್ನ ಅಕ್ಕನ ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರ?
ಮಾಡ್ತಾ ಇದ್ದಾರಾ? ಹಿಂದ್ಗಡೆ ಯಾರು ಉತ್ತರನೇ ಕೊಡ್ತಾ ಇಲ್ಲ. ಮಾಡ್ತಾ ಇದ್ದಾರಾ? ಇಲ್ಲ. ನರೇಂದ್ರ ಮೋದಿ ತನ್ನ ನೆಂಟರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ. ನರೇಂದ್ರ ಮೋದಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರ ಭವಿಷ್ಯಕ್ಕೋಸ್ಕರ. ಅಂತ ಪುಣ್ಯಾತ್ಮನಿಗೆ ಇನ್ನೊಂದು 5 ವರ್ಷ ಕೊಡ್ಬೇಕು. ಇನ್ನೊಂದು 5 ವರ್ಷ ಕೊಡ್ತೀರಾ ಇಲ್ವೋ? ಇನ್ನೊಂದು 5 ವರ್ಷ ಕೊಡ್ತೀರಾ ಇಲ್ವೋ? ಬೇರೆಯವ್ರ ಹತ್ರ ಓಟ್ ಹಾಕಿಸ್ತೀರಾ ಇಲ್ವೋ? ರಾಜ್ಕುಮಾರ್ ಪಾಟೀಲ್ ತೆಲುಗುರಿಗೆ 8,000 ಲೀಡ್ ಬಂದಿತ್ತು. ಅದಕ್ಕೆ ಇನ್ನೊಂದು 1,000 ಸೇರಿಸಿ ಉಮೇಶ್ ಯಾದವ್ ಕೊಡ್ತೀರಾ ಇಲ್ಲ? ಕೊಡ್ತೀರಾ ಇಲ್ಲ? ಆ ಲೀಡ್ ಕೊಡೋದು ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಮೆಸೇಜ್ ಕಳ್ಸಲ್ಲ ಅಲ್ಲ. ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಮೆಸೇಜ್ ಕಳ್ಸಿದ್ರೆ ಓಟ್ ಬರುತ್ತಾ? ಇಲ್ಲ. ಈ ಕಾರ್ಯಕ್ರಮ ಫೋಟೋ ತೆಗೆದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಓಟ್ ಬರುತ್ತಾ? ಓಟ್ ಬರುತ್ತಾ? ಅಲ್ಲಿ ಇಲ್ಲಿ ತೆಲುಗು ಅವ್ರ ಜೊತೆಗೆ, ರತ್ನಪ್ರಭಾ ಅವ್ರ ಜೊತೆಗೆ, ರಾಜೀವ್ ಜೊತೆಗೆ ಸೆಲ್ಫಿ ತೆಗೆದ್ರೆ ಓಟ್ ಬರುತ್ತಾ? ಓಟ್ ಬರುತ್ತಾ? ಅಲ್ಲ, ಆಗಲ್ಲ. 42 ಡಿಗ್ರಿ ಸೆಂಟಿಗ್ರೇಡ್ ಸೇಡಂನ ಬಿಸಿಲಿನಲ್ಲಿ ಮನೆ ಮನೆಗೆ ಹೋಗಿ ಒಬ್ಬೊಬ್ಬರಿಗೂ ನರೇಂದ್ರ ಮೋದಿ ಯೋಗ್ಯತೆ ಏನು ಅಂತ ಹೇಳಿ, ಒಬ್ಬೊಬ್ಬರಿಗೂ ನರೇಂದ್ರ ಮೋದಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಬಂದ್ರೆ ನಮ್ಮ ಕ್ಷೇತ್ರದಲ್ಲಿ 10 ಅವರಲ್ಲಿ ಯಾರಿಗೆ ಕೊಡ್ಬೇಕಾಗುತ್ತೆ? ಯಾರಿಗೆ ಕೊಡ್ಬೇಕಾಗುತ್ತೆ? ನನಗೆ ಕೊಡ್ಬೇಕಾಗುತ್ತೆ. ಉಮೇಶ್ ಜಾಧವ್ ಕೆಲಸ ಕೊಡಬೇಕಾಗುತ್ತೆ. ಬಂಧುಗಳೇ, ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಇಲ್ವಾ? ಮಾಡ್ತಾ ಇದ್ದಾರೆ ಇಲ್ವಾ? ಮಾಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೋ ಇಲ್ವಾ? ಓಡಾಡ್ತಾ ಇದಾರೋ ಇಲ್ವಾ? ಕಷ್ಟಪಡ್ತಾ ಇದಾರೋ ಇಲ್ವಾ? ಇವತ್ತು ನಮ್ಮ ಕೆಲಸ ಇನ್ನು 3 ದಿನ ಬಾಕಿ ಇದೆ. ಎಷ್ಟು ದಿನ ಬಾಕಿ ಇದೆ? ನಾನು ಪ್ರಶ್ನೆ ಕೇಳಿದಾಗ ನಾನು ಮಾತಾಡ್ತಾನೆ ಮಾತಾಡಿ, ಮಧ್ಯದಲ್ಲಿ ಮಾತಾಡೋದಿಲ್ಲ. ಇನ್ನು ಎಷ್ಟು ದಿನ ಇದೆ? 3 ದಿನ ಇದೆ. ಎಲೆಕ್ಷನ್ ಯಾವತ್ತು? 23 ಆಚೆ ನಾಡಿದ್ದು. 23 ಅಂದ್ರೆ ಎಲ್ಲೋ ಇದೆ ಅಂತ ಅನ್ಸ್ಬಿಡುತ್ತೆ. ಇವತ್ತು ಯಾವ ವಾರ? ಇವತ್ತು ಯಾವ ವಾರ? ನಾಳೆ ಯಾವ ವಾರ? ನಾಡಿದ್ದು ಯಾವ ವಾರ? ಆಚೆ ನಾಡಿದ್ದು ಯಾವ ವಾರ? ಚುನಾವಣೆ ಯಾವತ್ತು? ಚುನಾವಣೆ ಯಾವತ್ತು? ಬಹಳ ದಿನ ಇದೆಯಾ? ಬಹಳ ದಿನ ಇದೆಯಾ? ವಾಟ್ಸ್ಆಪ್ ನೋಡ್ತಾ ಕೂತ್ಕೊಳ್ಳೋಕೆ ಬಹಳ ದಿನ ಇದೆಯಾ? ಫೇಸ್ಬುಕ್ ನೋಡ್ತಾ ಕೂತ್ಕೊಳ್ಳೋಕೆ ಬಹಳ ದಿನ ಇದೆಯಾ? ಪೇಪರ್ ಓದ್ತಾ ಕೂತ್ಕೊಳ್ಳೋಕೆ ಬಹಳ ದಿನ ಇದೆಯಾ? ಟಿವಿಯಲ್ಲಿ ಮಹಾಕದನ ನೋಡಕ್ಕೆ ಬಹಳ ದಿನ ಇದೆಯಾ? ಆ ಮಹಾಕದನ ಟಿವಿಯವ್ರು ಹಾಕೋತಾ ಇರಲಿ. ನಾವು ಮಾಡಬೇಕಾಗಿರೋದು ಏನು ಅಂತ ಕೇಳಿದ್ರೆ, ನಾವು ಮಾಡಬೇಕಾಗಿರೋದು ಒಂದೊಂದು ಓಟನ್ನು ಕೂಡ ನರೇಂದ್ರ ಮೋದಿ ಪರವಾಗಿ, ಉಮೇಶ್ ಜಾಧವ್ ಪರವಾಗಿ ಪರಿವರ್ತನೆ ಮಾಡಬೇಕಾಗಿರುವಂತದ್ದು. ಮಾಡ್ತೀರಾ? ಮಾಡ್ತೀರಾ? ಹೇಳ್ಬೇಕು. ಸಾಮಾನ್ಯ ಜನಗಳಿಗೆ ಹೋಗಿ ಅನೇಕರಿಗೆ ಇನ್ನೂ ಅರ್ಥ ಆಗಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಅವರು ಕಳೆದ 70 ವರ್ಷದಲ್ಲಿ ಎಲ್ಲಾದ್ರಲ್ಲೂ ಜಾತಿ 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 ಅಂತ ಹೇಳಿ ಜನಕ್ಕೂ ಅನೇಕಸಲಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಕಳೆದ 70 ವರ್ಷದ ರಾಜಕಾರಣದಲ್ಲಿ ಕಾಂಗ್ರೆಸ್ ಅವರು ಮಾಡಿದ ಅತ್ಯಂತ ದೊಡ್ಡ ಕೆಟ್ಟ ಕೆಲಸ ಅಂದ್ರೆ ಎಲ್ಲರಿಗೂ ದುಡ್ಡು 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 ಅಂತ ಹೇಳಿದ್ರು. ಅವನು ಹೇಳಿ ಗಡಿಯಲ್ಲಿ ಸೈನಿಕ ಯಾರು ಕಾವಲು ಕಾಯ್ತಾ ಇರ್ತಾರೆ, ದೇಶಕ್ಕೆ ಬಲಿದಾನ ಮಾಡಕ್ಕೆ ಆ ಜಾತಿಯವರು ಈ ಜಾತಿಯವರು ಅಂತಿದೆಯಾ? ಆ ಜಾತಿಯವರು ಈ ಜಾತಿಯವರು ಅಂತಿದೆಯಾ? ಆ ಜಾತಿಯವರು ಈ ಜಾತಿಯವರು ಅಂತ ಇಲ್ಲ. ಅಲ್ಲೊಬ್ಬ ಬಲಿದಾನ ಮಾಡುವಂತ ಸೈನಿಕ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ದಾರೆ. 4-5 ದಿನದ ಕೆಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯವನ್ನು ಹೇಳಿದ್ರು. ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯವನ್ನು ಹೇಳಿದ್ರು. ಕರ್ನಾಟಕದ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ನಮ್ಮ ಹತ್ರ 2 ತರದವ್ರನ್ನ ನೋಡ್ಬೋದು. ನಾವು ಹೇಗಿರ್ಬೇಕು ಅನ್ನೋದಕ್ಕೂ ನಮ್ಮ ಹತ್ರ ಉದಾಹರಣೆ ಇದೆ, ಹೇಗಿರಬಾರ್ದು ಅನ್ನೋದಕ್ಕೂ ಉದಾಹರಣೆ ಇದೆ. ಅರ್ಥ ಆಯ್ತಾ ಹೇಳಿದ್ದ? ಹೇಗಿರ್ಬೇಕು ಅನ್ನೋದಕ್ಕೂ ಉದಾಹರಣೆ ಇದೆ, ಹೇಗಿರಬಾರ್ದು ಅನ್ನೋದಕ್ಕೂ ಉದಾಹರಣೆ ಇದೆ. ಒಂದ್ ಕಡೆಯಿಂದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಮತ್ತು ಅಲ್ಲಿಯ ಸರ್ಕಾರ, ಅದು